ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭಾವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ, ಹುಟ್ಟು ಸಾವು ಏನಿದ್ರು ಅದು ಈ ದೇಹಕ್ಕೆ ಮಾತ್ರ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಅನಾದಿ. ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು ಅಂತ ಭಗವಂತ ಹೇಳ್ತಾರೆ. ಈಗ ನಾವು ಆತ್ಮ, ನಾವು ಈ ದೇಹವಲ್ಲ. ದೇಹ ಅನ್ನುವಂಥದ್ದು ನಶ್ವರವಾದದ್ದು, ಆತ್ಮ ಶಾಶ್ವತವಾಗಿರುವಂಥದ್ದು. ನಾವು ಶಾಶ್ವತ, ನಾವು ನಿತ್ಯ, ನಾವು ಶಾಶ್ವತ, ನಾವು ಪುರಾತನ, ನಾವು ಪರಮಾತ್ಮನ ಅಂಶ ಅಂತ ನಮ್ಮ ಬಗ್ಗೆ ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಲ್ವಾ. ಸೊ ನಮಗೆ ಸಾವಿಲ್ಲ, ನಾವು ನಿತ್ಯ, ನಾವು ಶಾಶ್ವತ, ನಾವು ಪರಮಾತ್ಮನ ಅಂಶ. ಸೊ ನಮ್ಮಲ್ಲಿ ಅಗಾಧ ಶಕ್ತಿ ಇದೆ. ಆತ್ಮ ಅನ್ನುವಂಥದ್ದು ಪರಮಾತ್ಮನ ಅಂಶ. ಇದು ಸಚ್ಚಿತ್ ಆನಂದ. ಎಂತಹ ಒಂದು ಒಳ್ಳೆಯ ಅನುಭವ ನಮ್ಮ ಬಗ್ಗೆ ನಾವು ತಿಳಿದುಕೊಂಡಾಗ, ನಾವು ಯಾರು ಅನ್ನೋದನ್ನು ನಾವು ಅರಿತಾಗ ನಮಗೆ ಆತ್ಮವಿಶ್ವಾಸ, ನಮಗೆ ಆತ್ಮವಿಶ್ವಾಸ ಮೂಡುತ್ತದೆ. ಭಗವದ್ಗೀತೆ ನಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ, ಹೆಚ್ಚು ಮಾಡುತ್ತದೆ. ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವ ಥರ ಅದು ನಮಗೆ ಮಾಡುತ್ತದೆ. ಸೊ ನಮಗೆ ಸಾವಿಲ್ಲ ಅಂತಾದ್ಮೇಲೆ ನಾವು ಯಾಕೆ ದುಃಖಿಸಬೇಕು? ಸಾವು ಅನ್ನುವಂಥದ್ದು ದೇಹವನ್ನು ಬದಲಾಯಿಸುವ ಪ್ರಕ್ರಿಯೆ ಅಷ್ಟೇ. ಯಾಕೆ ನಾವು ದುಃಖಿಸಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಬೋದು. ಆದ್ದರಿಂದ ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ, ದೇಹ ಮಾತ್ರ ನಶಿಸುತ್ತದೆ ಅನ್ನೋದನ್ನು ನಾವು ಅರಿತುಕೊಳ್ಬಹುದು. ವೇದ ವಿನಾಶಿನಂ ನಿತ್ಯಂ ಯಏನಂ ಅಜಮವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಹಾಗೆಂತೇಳಿ ಯಾರನ್ನಾದರೂ ನಾವು ಕೊಲ್ಬೋದು ಅಂತೇಳಿ ಅಲ್ಲ ಅದರ ಅರ್ಥ. ಸೊ ಕರ್ಮಗಳ ಲೆಕ್ಕಾಚಾರ ಇದ್ದೇ ಇರುತ್ತೆ. ಸೊ ಆತ್ಮಕ್ಕೆ ಮಾತ್ರ ಸಾವಿಲ್ಲ, ದೇಹಕ್ಕೆ ಏನಿದ್ರು ಸಾವು ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಸೊ ಇಲ್ಲಿ ಸಾವು ಅಂದರೆ ಏನು? ಒಂದು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ನಾವು ತೊಟ್ಟುಕೊಳ್ಳುವ ಹಾಗೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ತಿಳಿದುಕೊಂಡಿದ್ದೇವೆ ದೇಹದೆಲ್ಲೆಡೆ ಪ್ರಜ್ಞೆ ಹೇಗೆ ಹರಡಿರುತ್ತದೆ? ಆತ್ಮದ ಇರುವಿಕೆಯಿಂದಾಗಿ. ಆದ್ರಿಂದ ನೀನು ದುಃಖಿಸುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆತ್ಮಕ್ಕೆ ಸಾವಿಲ್ಲ. ಸೊ ನೀನು ಸಾಯುವುದಿಲ್ಲ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ನೀನು ಸಾಯುವುದಿಲ್ಲ, ಈ ರಾಜರು ಕೂಡ ಸಾಯುವುದಿಲ್ಲ. ಯಾಕೆಂದರೆ ನೀವೆಲ್ಲರೂ ಆತ್ಮ, ಪರಮಾತ್ಮ ಅಂಶ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಆದ್ದರಿಂದ ಈಗ ಈ ಹೇಗೆ ಆತ್ಮ ಈ ದೇಹವನ್ನು ಬಿಟ್ಟು ಹೋಗುತ್ತೆ? ನಾವು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ತೊಟ್ಕೊಂಡ ಹಾಗೆ ಅಂತೇಳಿ. ಯಾವ ಥರ ಅಂದರೆ ಈಗ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ನಮ್ಮ ಹೃದಯ ಭಾಗದಲ್ಲಿ ಇರುವಂಥದ್ದು ಅನ್ನೋದನ್ನು ಶ್ವೇತಾಶ್ವತರ ಉಪನಿಷತ್ತು 108 ಉಪನಿಷತ್ತುಗಳಲ್ಲಿ ಒಂದಾಗಿರುವಂಥ ಉಪನಿಷತ್ತು ಶ್ವೇತಾಶ್ವತರ ಉಪನಿಷತ್ತು ಇದನ್ನು ದೃಢಪಡಿಸುತ್ತದೆ. ಸಮಾನೆ ವೃಕ್ಷೇ ಪುರುಷೋ ನಿಮಗ್ನೋ ಅನೀಶಯಾ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕಃ.
ಆತ್ಮ ಮತ್ತು ಪರಮಾತ್ಮ ಎರಡೂ ಪಕ್ಷಿಗಳು ಒಂದೇ ಮರದ ರೆಂಬೆಯ ಮೇಲೆ ಕುಳಿತಂತೆ ನಮ್ಮ ಹೃದಯ ಭಾಗದಲ್ಲಿ ಇರುತ್ತವೆ. ಸೊ ಎರಡೂ ಪಕ್ಷಿಗಳು ಒಂದೇ ಮರದ ಮೇಲಿದ್ದರೂ ಒಂದು ಪಕ್ಷಿ ಮಾತ್ರ ಹಣ್ಣನ್ನ ತಿನ್ನುವುದರಲ್ಲಿ ನಿರತವಾಗಿರುತ್ತದೆ. ಮರದ ಹಣ್ಣನ್ನ ಅದು ತಿನ್ನುತ್ತಾ ಇರುತ್ತದೆ. ಇನ್ನೊಂದು ಪಕ್ಷಿ ಅದರ ಪಕ್ಕದಲ್ಲಿ ಕುಳಿತುಕೊಂಡು ಅದನ್ನ ವೀಕ್ಷಿಸ್ತಾ ಇರುತ್ತದೆ. ಹಣ್ಣನ್ನ ತಿನ್ನುವಂತಹ ಪಕ್ಷಿ ಹಣ್ಣನ್ನ ಅಂದ್ರೆ ಕರ್ಮದ ಫಲವನ್ನ ತಿನ್ನುತ್ತಾ ಇದೆ ಅಂತ ಹೇಳಿ. ನಾವು ಜೀವಿಗಳ ಬಗ್ಗೆ ಹೇಳ್ತಾ ಇರುವಂಥದ್ದು, ಆತ್ಮದ ಬಗ್ಗೆ. ಒಂದು ಸರ್ತಿ ಹುಳಿ ಹಣ್ಣು, ಒಂದು ಸರ್ತಿ ಸಿಹಿ ಹಣ್ಣು, ಒಂದು ಸರ್ತಿ ಕಹಿ ಹಣ್ಣು, ಕೊಳೆತ ಹಣ್ಣು ಸಿಗ್ತಾ ಇರುತ್ತೆ ಅದಕ್ಕೆ ತಿನ್ನೋದಕ್ಕೆ, ಆ ಪಕ್ಷಿಗೆ. ಅಂದ್ರೆ ನಮ್ಗೆ ಜೀವನದಲ್ಲಿ ಒಂದ್ಸರ್ತಿ ಕಷ್ಟ ಬರುತ್ತೆ, ಸುಖ ಬರುತ್ತೆ, ಈ ತರ ನೋವು ಬರ್ತಾ ಇರುತ್ತೆ ಅಲ್ವಾ. ಸೊ ಆದ್ರೆ ನಾವು ನಮ್ಮ ಕರ್ಮ ಫಲವನ್ನು ಅನುಭವಿಸೋದ್ರಲ್ಲಿ ನಿರತರಾಗಿದ್ದೀವಿ. ಆದ್ರೆ ಇನ್ನೊಂದು ಪಕ್ಷಿ ಇದೆ ಅದರ ಜೊತೆ, ಅದು ಪರಮಾತ್ಮ. ಆ ಇನ್ನೊಂದು ಪಕ್ಷಿ ಅದು ಕುಳಿತುಕೊಂಡು ನೋಡ್ತಾ ಇರುತ್ತೆ ಆತ್ಮ ಎನ್ನುವಂತ ಪಕ್ಷಿಯನ್ನು, ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಸೊ ಹೇಗೆ ಅದು ಯಾವಾಗ ಆ ಆತ್ಮ ಅನ್ನುವಂತಹ ಪಕ್ಷಿ ಭಗವಂತನಾದ ತನ್ನ ಮಿತ್ರನತ್ತ ಮುಖ ಮಾಡಿದರೆ, ಭಗವಂತನ ಮಹಿಮೆಯನ್ನು ತಿಳಿದುಕೊಂಡರೆ ಕೂಡಲೇ ಕಷ್ಟಪಡುತ್ತಿರುವ ಪಕ್ಷಿಯು ಎಲ್ಲ ದುಃಖಗಳಿಂದ ಪಾರಾಗುತ್ತದೆ. ಸೊ ಇಲ್ಲಿ ಆತ್ಮ ಎನ್ನುವಂಥದ್ದು ಪರಮಾತ್ಮನೆಡೆಗೆ ಮುಖ ಮಾಡುವವರೆಗೆ ಅದು ದುಃಖದಿಂದ ಪಾರಾಗಲಿಕ್ಕೆ ಸಾಧ್ಯವಿಲ್ಲ. ಸಂತೋಷದಿಂದ ಇರಬೇಕಂತಿದ್ರೆ ಆತ್ಮ ಪರಮಾತ್ಮನೆಡೆಗೆ ಮುಖ ಮಾಡಬೇಕು, ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಈಗ ಒಬ್ಬ ವ್ಯಕ್ತಿ, ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡಬಹುದು, ಒಬ್ಬ ವ್ಯಕ್ತಿ ತನ್ನ ಉಡುಪನ್ನ ಬದಲಾಯಿಸ್ತಾ ಹೋಗ್ತಾ ಇದ್ದಾನೆ. ವ್ಯಕ್ತಿ ಒಬ್ಬನೇ ಒಂದು ಬಾರಿ ಕೋಟನ್ನ ಧರಿಸಿದ್ದಾನೆ, ಒಂದು ಬಾರಿ ಶರ್ಟನ್ನು ಧರಿಸಿದ್ದಾನೆ, ಒಂದು ಬಾರಿ ಈ ಥರ ಹಲವಾರು ಉಡುಪುಗಳನ್ನು ಧರಿಸಿದ್ದಾನೆ. ಅಂದ ಮಾತ್ರಕ್ಕೆ ಆ ವ್ಯಕ್ತಿ ಬೇರೆ ಅಂತ ಅರ್ಥನ ಅಲ್ಲ, ಒಬ್ಬನೇ ವ್ಯಕ್ತಿ. ಅದೇ ಥರ ಆತ್ಮ ಹಲವಾರು ದೇಹಗಳನ್ನು ಪಡೆಯುತ್ತಾ ಮುಂದಕ್ಕೆ ಸಾಗ್ತಾ ಇರುತ್ತೆ. ಆತ್ಮ ಒಂದೇ, ಅಂದರೆ ಪ್ರತಿಯೊಂದೊಂದು ಆತ್ಮ ಪ್ರತ್ಯೇಕತೆಯನ್ನು ಪಡೆದುಕೊಂಡಿದೆ. ತನ್ನ ಕರ್ಮಗಳ ಪ್ರಕಾರ ಅದು ದೇಹವನ್ನು ಪಡೆಯುತ್ತದೆ. ಹೇಗೆ? ಈಗ ಸೂಕ್ಷ್ಮ ದೇಹದಲ್ಲಿ ನಾವು ಮಾಡಿರುವಂಥ ಪಾಪ ಪುಣ್ಯಗಳ ಲೆಕ್ಕಾಚಾರ ಸ್ಟೋರ್ ಆಗಿರುತ್ತೆ. ಈ ದೇಹ ಉಪಯೋಗಕ್ಕೆ ಬಾರದೇ ಇದ್ದಾಗ ಸೂಕ್ಷ್ಮ ದೇಹವನ್ನು ಹೊತ್ತುಕೊಂಡು, ಸೂಕ್ಷ್ಮ ದೇಹ ಅಂದರೆ ಏನು? ಮನಸ್ಸು, ಬುದ್ಧಿ, ಅಹಂಕಾರ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ಸೂಕ್ಷ್ಮ ದೇಹ. ಸ್ಥೂಲ ದೇಹ ಕಣ್ಣಿಗೆ ಕಾಣಿಸುತ್ತದೆ, ಸೂಕ್ಷ್ಮ ದೇಹ ಕಣ್ಣಿಗೆ ಕಾಣಿಸುವುದಿಲ್ಲ ಅಲ್ವಾ? ಅದನ್ನು ಹೊತ್ತುಕೊಂಡು ಆತ್ಮ ಮುಂದಕ್ಕೆ ಸಾಗುತ್ತೆ ತನ್ನ ಪಾಪ ಪುಣ್ಯಗಳ ಲೆಕ್ಕಾಚಾರ ಪ್ರಕಾರ. ಮತ್ತೆ ಇನ್ನೊಂದು ಅದು ಹೊಸ ಒಂದು ದೇಹವನ್ನು ಅದು ಪಡೆಯುತ್ತದೆ. ಅದರಿಂದ ಶೋಕಿಸಲು ಕಾರಣವಿಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಯಾವುದೇ ಶಸ್ತ್ರಗಳಿಂದ ಇದನ್ನು ಕತ್ತರಿಸಲಿಕ್ಕೆ ಆಗುವುದಿಲ್ಲ. ಅಗ್ನಿ ಸುಡಲಾಗದು, ನೀರು ನೆನೆಸಲಾಗದು, ಗಾಳಿ ಒಣಗಿಸಲಾರದು. ಯಾಕೆಂದ್ರೆ ಆತ್ಮ ಸೂಕ್ಷ್ಮವಾಗಿದೆ, ಸಚ್ಚಿತ್ ಆನಂದದಿಂದ ಅದು ಕೂಡಿರುವಂಥದ್ದು. ಆದ್ರಿಂದ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ತೆ ನತ್ವಂ ಶೋಚಿತುಮರ್ಹಸಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಈಗ ಯಾರು ಹುಟ್ಟುತ್ತಾನೋ ಅವನು ಸಾಯಲೇಬೇಕು ಅಲ್ವಾ? ಶಾಶ್ವತವಾಗಿ ಇಲ್ಲಿ ಯಾರಿಗೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಸೊ ನಾವೀಗ ಇಲ್ಲಿ ಕುಳಿತುಕೊಂಡು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀವಿ. ಇದೇ ಒಂದು 20-30 ವರ್ಷಗಳ ನಂತರ, ಅಥವಾ ಹೆಚ್ಚಂದ್ರೆ 40 ವರ್ಷ ಅಥವಾ 50 ವರ್ಷ ಅಂತಲೇ ಇಟ್ಕೊಳ್ಳಿ, ನಾವು ಯಾರೂ ಇಲ್ಲಿ ಇರುವುದಿಲ್ಲ ಅಲ್ವಾ? ಹೊಸ ಪೀಳಿಗೆ ಬರುತ್ತೆ ಮತ್ತೆ. ಸೊ ಯಾರೊಬ್ಬರು ಇಲ್ಲಿ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹುಟ್ಟಿದವನು ಸಾಯಲೇಬೇಕು. ಆದರೆ ಸಾವೇ ಕೊನೆಯಲ್ಲ, ಮತ್ತೆ ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಯಾಕೆಂದ್ರೆ ಕರ್ಮಗಳ ಪ್ರಕಾರ ಅವನು ಮತ್ತೆ ಜನ್ಮವನ್ನ ಪಡೆಯಲೇಬೇಕು. ಹುಟ್ಟು ಅನ್ನುವಂಥದ್ದು ಯಾವಾಗ ಸ್ಟಾಪ್ ಆಗುತ್ತೆ? ಭಕ್ತಿಯನ್ನ ಮಾಡಿ ಭಗವಂತನ ಲೋಕವನ್ನು ಸೇರಿದಾಗ ಮಾತ್ರ. ಇಲ್ಲದಿದ್ರೆ ನಾವಿಲ್ಲಿ ಮತ್ತೆ ಬರಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅದು ಮತ್ತೆ ಅದು ಮುಂದುವರಿಯುತ್ತದೆ. ಶಂಕರಾಚಾರ್ಯರು ಹೇಳ್ತಾರೆ ಭಜಗೋವಿಂದಮಲ್ಲಿ ಅಲ್ವಾ? ಆದ್ರಿಂದ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ಅಂತ ಅರ್ಜುನನಿಗೆ ಇಲ್ಲಿ ಭಗವಂತ ಹೇಳ್ತಾರೆ. ಅರ್ಜುನ, ಈಗ ನೀನು ಹೇಳ್ತೀಯಾ, ನೀನು ಈಗ ಇಲ್ಲಿ ಇರೋರನ್ನ ನೀನು ಕೊಲ್ತೀಯ, ಅವರೆಲ್ಲ ಸಾಯ್ತಾರೆ, ಆದ್ರಿಂದ ನಿನಗೆ ದುಃಖ ಉಂಟಾಗುತ್ತೆ ಅಂಥೇಳಿ. ಈಗ ನೋಡು, ನೀನು ಅವರನ್ನ ದೇಹ ಅಂತ ತಿಳ್ಕೊಂಡ್ರು ನೀನು ದುಃಖಿಸೋ ಅವಶ್ಯಕತೆ ಇಲ್ಲ.
ಯಾಕೆಂದರೆ ಅವರನ್ನು ನೀನು ದೇಹ ಅಂತ ತಿಳ್ಕೊಂಡ್ರೆ ಆ ದೇಹ ಸಾವಿನ ನಂತರವೂ ನಿನ್ನ ಕಣ್ಮುಂದೆನೇ ಅಲ್ಲಿ ಬಿದ್ದಿರುತ್ತೆ. ಸೊ ದೇಹ ಅಂತ ತಿಳ್ಕೊಳ್ತೀಯಾ, ದುಃಖಿಸುವ ಅವಶ್ಯಕತೆ ಇಲ್ಲ. ಆತ್ಮ ಅಂತ ತಿಳ್ಕೊಂಡ್ರೂ ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತ್ಮವನ್ನು ನೀನು ಕಂಡಿಲ್ಲ. ಕಾಣದೇ ಇರೋರಿಗೋಸ್ಕರ ದುಃಖವನ್ನ ನಾವು ಪಡ್ತೀವಾ? ಇಲ್ಲ. ಈಗ ಪ್ರಪಂಚದಲ್ಲಿ ಎಷ್ಟೋ ಜನ ಸಾಯ್ತಾರೆ, ನಾವು ದುಃಖ ಪಡ್ತೀವಾ ಅವರೆಲ್ಲ ಸಾಯ್ತಾರೆ ಅಂತೇಳಿ? ಇಲ್ಲ. ಯಾಕೆ ದುಃಖ ಪಡುವುದಿಲ್ಲ? ಯಾಕಂದ್ರೆ ನಾವು ಅವರನ್ನ ಕಂಡಿಲ್ಲ. ಆದ್ರಿಂದ ಕಾಣದೇ ಇರೋರಿಗೋಸ್ಕರ ಯಾರು ದುಃಖ ಪಡ್ತಾರೆ ಅಲ್ವಾ? ಅದೇ ತರ ನೀನು ಆತ್ಮವನ್ನ ಕಂಡಿದ್ದೀಯಾ ಅರ್ಜುನ? ಇಲ್ಲ. ಸೊ ಈಗ ಆತ್ಮ ಅಂತ ತಿಳ್ಕೊಂಡ್ರು ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆತ್ಮವನ್ನ ನೀನು ಕಂಡಿಲ್ಲ, ದೇಹವನ್ನ ಮಾತ್ರ ಕಂಡಿರುವೆ. ದೇಹ ಅಂತ ತಿಳ್ಕೊಂಡ್ರೆ ಆ ದೇಹ ಇಲ್ಲೇ ಇದೆ. ಸೊ ಎರಡು ವಿಧದಲ್ಲೂ ಕೂಡ ನೀನು ದುಃಖಿಸುವ ಅವಶ್ಯಕತೆ ಇಲ್ಲ ಅರ್ಜುನ. ಪಂಡಿತನಾದವನು ಇದರಿಂದ ದುಃಖಿಸುವುದಿಲ್ಲ. ಸೊ ಆತ್ಮ ಅಂತ ತಿಳ್ಕೊಂಡಾಗ ದುಃಖ ಅನ್ನುವಂಥದ್ದು ಇಲ್ಲ. ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ನತ್ವಂ ಶೋಚಿತುಂ ಅರ್ಹಸಿ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ಈಗ ಒಬ್ಳು ಮಹಿಳೆ ಇರ್ತಾಳೆ, ಒಂದು ಪಕ್ಷಿಯನ್ನ ತಗೊಂಡು ಬಂದು ಒಂದು ಕಬ್ಬಿಣದ ಪಂಜರದಲ್ಲಿ ಇಡ್ತಾಳೆ. ಅವಳಿಗೆ ಅನಿಸ್ತದೆ ಪಕ್ಷಿ ಯಾಕೋ ಸಂತೋಷವಾಗಿಲ್ಲ, ಪಂಜರ ಅದಕ್ಕೆ ಇಷ್ಟ ಆಗಿಲ್ಲ, ಅದರಿಂದ ಬೆಳ್ಳಿಯ ಪಂಜರವನ್ನು ತರ್ತೇನೆ ಅಂತೇಳಿ ಬೆಳ್ಳಿಯ ಪಂಜರವನ್ನು ತರ್ತಾಳೆ. ಆದ್ರೂ ಪಕ್ಷಿ ಯಾಕೋ ಖುಷಿಯಾಗಿಲ್ಲ ಅಂತ ಅವಳಿಗೆ ಅನ್ಸುತ್ತೆ. ಚಿನ್ನದ ಪಂಜರವನ್ನು ತರ್ತೇನೆ ಅಂತೇಳಿ ಚಿನ್ನದ ಪಂಜರವನ್ನು ತರ್ತಾಳೆ. ಹೀಗೆ ಪಂಜರವನ್ನು ಚೇಂಜ್ ಮಾಡ್ತಾ ಹೋಗ್ತಾಳೆ. ಆದರೆ ಪಕ್ಷಿಗೆ ಏನು ಬೇಕು ನಿಜವಾಗ್ಲೂ ಅನ್ನೋದನ್ನ ಅವಳು ತಿಳಿದುಕೊಂಡಿದ್ದಾಳ? ಇಲ್ಲ ಅಲ್ವಾ? ಪಕ್ಷಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ ಪಂಜರ ಚೇಂಜ್ ಮಾಡ್ತಾ ಹೋದ್ರೆ? ಇಲ್ಲ. ಚಿನ್ನದ ಪಂಜರದಲ್ಲಿ ಇಟ್ಟರು ಕೂಡ ಪಕ್ಷಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ತರ ಇದೆ ನಮ್ಮ ಇಂದಿನ ಆಧುನಿಕ ಜೀವನ. ದೇಹಕ್ಕೆ ಬೇಕಾಗಿರೋದನ್ನ ಎಲ್ಲದನ್ನ ನಾವು ಕೊಡ್ತೀವಿ, ಆದರೆ ಆತ್ಮದ ಪೋಷಣೆಯನ್ನ ನಾವು ಮಾಡೋದಿಲ್ಲ. ದೇಹಕ್ಕೆ ಬೇಕಾಗಿರುವಂತಹ ತಿಂಡಿ ತಿನಿಸುಗಳನ್ನ ನಾವು ತಿಂತೀವಿ, ಒಳ್ಳೆ ಒಳ್ಳೆ ಉಡುಪುಗಳನ್ನು ಧರಿಸ್ತೀವಿ, ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಎಲ್ಲವನ್ನ ನಾವು ಮಾಡ್ತೀವಿ. ಆದರೆ ಆತ್ಮದ ಪೋಷಣೆಯನ್ನ ಮಾಡುವ ಅವಶ್ಯಕತೆ ಇಲ್ವಾ? ನಿಜವಾದ ಸಂತೋಷ ಯಾವಾಗ ನಮಗೆ ಸಿಗ್ಲಿಕ್ಕೆ ಸಾಧ್ಯ? ಆತ್ಮದ ಪೋಷಣೆ ಆದಾಗ, ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ನಾವು ನಿಜವಾದ ಸಂತೋಷ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಈಗ ಕಾರ್ ಇರುತ್ತೆ, ಈಗ ಎಷ್ಟೇ ಬೆಲೆ ಬಾಳುವ ಕಾರ್ ಇರಲಿ, ಅದನ್ನ ಓಡಿಸುವಂಥ ಡ್ರೈವರ್ ಇಲ್ಲ ಅಂದ್ರೆ ಆ ಕಾರಿಗೆ ಏನಾದರೂ ಬೆಲೆ ಇದೆಯಾ? ಕೋಟ್ಯಾಂತರ ರೂಪಾಯಿ ಕಾರ್ ಇರ್ಬೋದು, ಅದನ್ನ ಓಡಿಸುವ ಡ್ರೈವರ್ ಇಲ್ಲದಿದ್ದರೆ ಅದು ವರ್ಷಾನುಗಟ್ಟಲೆ ಅದನ್ನ ಹಾಗೆ ಬಿಟ್ಟರೆ ಅದು ಏನು ಉಪಯೋಗಕ್ಕೆ ಇಲ್ಲ ಅಲ್ವಾ? ಸೊ ಡ್ರೈವರ್ ಇರಲೇಬೇಕು ಅದನ್ನು ಓಡಿಸೋದಕ್ಕೆ. ಸೊ ಈಗ ಕಾರನ್ನು ನಮ್ಮ ದೇಹಕ್ಕೆ ಹೋಲಿಸಿದ್ರೆ, ಡ್ರೈವರನ್ನು ಆತ್ಮಕ್ಕೆ ಹೋಲಿಸಿದ್ರೆ, ಈ ದೇಹವನ್ನು ಅಂದರೆ ದೇಹದಲ್ಲಿ ಆತ್ಮ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ, ಇಲ್ಲದಿದ್ದರೆ ಈ ದೇಹಕ್ಕೆ ಯಾವ ಬೆಲೆ ಇಲ್ಲ. ಈಗ ಕಾರಿಗೆ ನಾವು ಪೆಟ್ರೋಲನ್ನು ಹಾಕ್ತೀವಿ, ಕಾರು ಓಡಿಸ್ಬೇಕಂತಿದ್ರೆ ಕಾರಿನ ಆಹಾರ ಪೆಟ್ರೋಲ್. ಹಾಗೆ ಡ್ರೈವರ್ ಕೂಡ ಏನಾದರೂ ತಿನ್ಬೇಕಲ್ವಾ? ಇಲ್ಲಾಂದ್ರೆ ಡ್ರೈವರಿಗೆ ಶಕ್ತಿಯಲ್ಲಿ ಬರುತ್ತೆ ಕಾರನ್ನು ಓಡಿಸೋದಕ್ಕೆ ಅಲ್ವಾ? ಸೊ ಕಾರಿನ ಆಹಾರ ಪೆಟ್ರೋಲ್ ಆದರೆ ಡ್ರೈವರ್ ಆಹಾರ ಬೇರೆನೇ ಇದೆ. ಅದೇ ಥರ ದೇಹಕ್ಕೆ ನಾವು ಏನೇನು ಬೇಕೋ ದೇಹದ ಪೋಷಣೆಯನ್ನು ನಾವು ಮಾಡ್ತೀವಿ, ಆತ್ಮದ ಪೋಷಣೆಯನ್ನು ನಾವು ಮಾಡುವ ಅವಶ್ಯಕತೆ ಇಲ್ವಾ? ಖಂಡಿತವಾಗ್ಲೂ ಇದೆ. ಹೇಗೆ ಮಾಡೋದು ನಾವು ಆತ್ಮದ ಪೋಷಣೆಯನ್ನು? ನಮ್ಮ ಶಾಸ್ತ್ರಗಳು ಹೇಳುತ್ತವೆ, ಅದಕ್ಕೆ ಅದರದ್ದೇ ಆದ ವಿಧಾನಗಳಿವೆ. ನಾವು ನಮ್ಮ ಶಾಸ್ತ್ರಗಳ ಮೂಲಕ ತಿಳಿದುಕೊಳ್ಳಬೇಕು ಆತ್ಮದ ಪೋಷಣೆಯನ್ನು ಹೇಗೆ ಮಾಡೋದಂತೇಳಿ. ಆತ್ಮದ ಪೋಷಣೆ ಯಾವಾಗ ಆಗುತ್ತದೆ? ಭಗವಂತನ ಜೊತೆ ಕನೆಕ್ಟ್ ಆದಾಗ. ಹೇಗೆ ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು ಶಾಸ್ತ್ರಗಳು ಹೇಳುತ್ತವೆ, ಹೇಗೆ ಕನೆಕ್ಟ್ ಆಗಬೇಕಂತೇಳಿ. ಈಗ ಎರಡು ಒಂದು ಧರ್ಮ ಇದೆ ಮನುಷ್ಯನಿಗೆ, ಒಂದು ಸ್ವಧರ್ಮ, ಇನ್ನೊಂದು ಸನಾತನ ಧರ್ಮ. ಸ್ವಧರ್ಮ ಅಂದರೆ ಏನು? ದೇಹದ ಪ್ರತಿ ಕರ್ತವ್ಯವನ್ನು ತಿಳಿದುಕೊಳ್ಳುವಂಥದ್ದು. ಈಗ ಸ್ವಧರ್ಮ ಅಂದರೆ ಈ ನನ್ನ ಜನ್ಮದಲ್ಲಿ ನನಗೆ ಈ ದೇಹ ಸಿಕ್ಕಿದೆ, ಈ ದೇಹದ ಜೊತೆ ನನಗೆ ಯಾರ ಜೊತೆ ಸಂಬಂಧವಿದೆ, ಈ ದೇಹದೊಂದಿಗೆ ನನ್ನ ಅಂದರೆ ಬಂಧು ಬಾಂಧವರು, ನನ್ನ ಸ್ನೇಹಿತರು, ನನ್ನ ಅಂದರೆ ಸಮಾಜದಲ್ಲಿ ನಾನು ಬದುಕ್ತಾ ಇರುವಾಗ ನನ್ನ ಕರ್ತವ್ಯ ಏನು? ಈಗ ಉದಾಹರಣೆಗೆ ಪತ್ನಿಯಾದವಳ ಕರ್ತವ್ಯವೇನು? ತನ್ನ ಪತಿಯ ಸೇವೆಯನ್ನು ಮಾಡುವಂಥದ್ದು, ಚೆನ್ನಾಗಿ ನೋಡಿಕೊಳ್ಳುವಂಥದ್ದು, ತನ್ನ ಮಕ್ಕಳ ಸೇವೆಯನ್ನು ಮಾಡುವಂಥದ್ದು, ತನ್ನ ಮನೆಯಲ್ಲಿ ಕೆಲಸವನ್ನು ಮಾಡಿ ಪತಿ ಮಕ್ಕಳು ಎಲ್ಲರೂ ಚೆನ್ನಾಗಿರೋ ಥರ ನೋಡ್ಕೊಳ್ಳುವಂಥದ್ದು ಪತ್ನಿಯ ಕರ್ತವ್ಯ. ಪತಿಯ ಕರ್ತವ್ಯ ಏನು? ತನ್ನ ಪತ್ನಿ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಆಫೀಸಿಗೆ ಹೋಗುವಂಥದ್ದು, ದುಡಿದು ತರುವಂಥದ್ದು, ಅವರ ಕಾಳಜಿಯನ್ನು ವಹಿಸುವಂಥದ್ದು. ಮಕ್ಕಳ ಕರ್ತವ್ಯ ಏನು? ಓದಿ ಮುಂದಕ್ಕೆ ಅಂದರೆ ಚೆನ್ನಾಗಿ ಅವರು ವಿದ್ಯಾಭ್ಯಾಸವನ್ನು ಪಡೆದು ಮುಂದುವರಿಯುವಂಥದ್ದು. ಹೀಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಕರ್ತವ್ಯ ಇರುತ್ತದೆ, ಅದು ಸ್ವಧರ್ಮವಾಗುತ್ತದೆ, ಈ ದೇಹದೊಂದಿಗೆ ಇರುವಂತಹ ಕರ್ತವ್ಯ. ಸೊ ಇಲ್ಲಿ ನಮ್ಮ ಈ ದೇಹದೊಂದಿಗೆ ಯಾರೆಲ್ಲ ನಮ್ಮ ಸಂಬಂಧಿಕರು ಇರ್ತಾರೋ ಅವರ ಜೊತೆ ನಮ್ಮ ಕರ್ತವ್ಯವಿದೆ ನಿಜ, ಆದರೆ ಆತ್ಮದ ಜೊತೆ ಕೂಡ ಒಬ್ಬರಿಗೆ ಸಂಬಂಧ ಇದೆ. ಆ ಕರ್ತವ್ಯವನ್ನು ನಾವು ನಿಭಾಯಿಸೋದು ಬೇಡವಾ? ಯಾರ ಜೊತೆ ಸಂಬಂಧ ಇದೆ ಆತ್ಮಕ್ಕೆ? ಪರಮಾತ್ಮನ ಜೊತೆ ಸಂಬಂಧವಿದೆ. ಸೊ ಆತ್ಮದ ಪೋಷಣೆ ಯಾವಾಗ ಆಗುತ್ತದೆ? ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ. ಸೊ ನಮ್ಮ ನಿಜವಾದ ಸಂಬಂಧ ಯಾರ ಜೊತೆ ಇರುವಂಥದ್ದು? ಪರಮಾತ್ಮನ ಜೊತೆ ಶಾಶ್ವತವಾದಂತಹ ಸಂಬಂಧ.
ಆತ್ಮದ ಸಂಬಂಧ ಪರಮಾತ್ಮನ ಜೊತೆ ಇದೆ. ಆ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು. ಹೇಗೆ ನಾವು ಆ ಕರ್ತವ್ಯವನ್ನು ನಿಭಾಯಿಸುವಂಥದ್ದು, ಹೇಗೆ ಆತ್ಮದ ಪೋಷಣೆಯನ್ನು ಮಾಡುವಂಥದ್ದು ಶಾಸ್ತ್ರಗಳು ಹೇಳುತ್ತವೆ ಹೇಗೆ ಮಾಡಬೇಕು ಅಂತೇಳಿ. ಸೊ ಈ ಕಲಿಯುಗದಲ್ಲಿ ನಮಗೆ ನಮ್ಮ ಕರ್ತವ್ಯವನ್ನು ನಿಭಾಯಿಸುವುದಕ್ಕೆ ಹೇಗೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದಲ್ಲಿ ಹೇಗೆ ಆತ್ಮದ ಪೋಷಣೆಯನ್ನು ಮಾಡಬಹುದು ನಾವು? ಭಗವಂತನ ನಾಮ ಜಪವನ್ನ ಜಪಿಸುವುದರ ಮೂಲಕ. ಕಲಿಕಾಲೆ ನಾಮರೂಪಿ ಕೃಷ್ಣ ಅವತಾರ್. ಕಲಿಯುಗದಲ್ಲಿ ಭಗವಂತ ನಾಮದ ರೂಪದಲ್ಲಿ ಅವತಾರವನ್ನ ಎತ್ತುತ್ತಾರೆ. ನಾಮನಾಮಕಾರಿ ಬಹುಧಾ ನಿಜ ಸರ್ವ ಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಇದೃಶಮಿಹ ಜನಿನಾನುರಾಗಃ. ನಾಮನಾಮಕಾರಿ ಬಹುಧಾ ನಿಜ ಸರ್ವ ಶಕ್ತಿ. ಭಗವಂತ ತನ್ನ ನಾಮದಲ್ಲಿ ಎಲ್ಲ ಶಕ್ತಿಯನ್ನ ಹೂಡಿದ್ದಾರಂತೆ ಕಲಿಯುಗದಲ್ಲಿ. ಕಲಿಯುಗದ ಯುಗಧರ್ಮ ಯಾವುದು? ಭಗವಂತನ ನಾಮ ಜಪವನ್ನ ಸ್ಮರಿಸುವಂಥದ್ದು. ಅಂತಹ ನಾಮ ಜಪದಲ್ಲಿ ಈಗ ಮಂತ್ರವನ್ನ ಜಪಿಸುವಂಥದ್ದು ಭಗವಂತನದು, ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು. ಈಗ ನಾನು ಒಬ್ಬರ ಹೆಸರನ್ನ ಕೂಗಿದಾಗ ಅವರು ನನ್ನನ್ನು ನೋಡೇ ನೋಡ್ತಾರೆ. ಈಗ ಉದಾಹರಣೆಗೆ ನಾನು ಒಬ್ಬಳ ಹೆಸರನ್ನ ಸವಿತಾ ಸವಿತಾ ಅಂತ ಕರಿತೀನಿ, ಅವಳು ನನ್ನತ್ತ ನೋಡೇ ನೋಡ್ತಾಳೆ. ಸೊ ಭಗವಂತನ ನಾಮ ಜಪವನ್ನ ಜಪಿಸಿದಾಗ ಭಗವಂತ ನಮ್ಮತ್ತ ನೋಡೇ ನೋಡ್ತಾರೆ. ಯಾಕೆ ನೋಡಲ್ಲ? ಭಗವಂತನ ನಾಮ ಈ ಥರ ಲೌಕಿಕವಾದದ್ದಲ್ಲ, ಅದು ಅಲೌಕಿಕವಾದದ್ದು, ಟ್ರಾನ್ಸೆಂಡೆಂಟಲ್, ಅತೀತವಾಗಿರುವಂಥದ್ದು, ದಿವ್ಯವಾಗಿರುವಂಥದ್ದು, ಡಿವೈನ್. ಅದು ಭಗವಂತನ ನಾಮ ಜಪವನ್ನ ಜಪಿಸೋದ್ರಿಂದ ನಾವು ಪವಿತ್ರರಾಗುತ್ತೇವೆ. ಸೊ ಎಂತಹ ನಾಮ ಜಪವನ್ನ ಜಪಿಸಬೇಕು? ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಯಾವ ನಾಮ ಜಪ? ಕಲಿಯುಗದ ಯುಗ ಧರ್ಮ ಯಾವುದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರವನ್ನ ಇಸ್ಕಾನ್ನವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಮಹಾಮಂತ್ರ ಅಲ್ಲ ಇದು. ಕೆಲವರು ತಪ್ಪು ತಿಳ್ಕೊಳ್ತಾರೆ. ಸೊ ಇಸ್ಕಾನ್ನವರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಈ ಮಹಾಮಂತ್ರವನ್ನ ಅಂತೇಳಿ. ಅಲ್ಲ, ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಾವ ಯಾವ ಶಾಸ್ತ್ರಗಳಲ್ಲಿ ಏನೇನು ಹೇಳಲಾಗಿದೆ, ಯಾವ ಪುರಾಣಗಳಲ್ಲಿ ಈ ಮಹಾಮಂತ್ರದ ಬಗ್ಗೆ ಏನೇನು ಹೇಳಲಾಗಿದೆ ಅನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ನಾವು ವಿಸ್ತಾರವಾಗಿ ತಿಳಿದುಕೊಳ್ಳಲಿದ್ವಿ. ಹಲವಾರು ಶಾಸ್ತ್ರಗಳ ಪ್ರಮಾಣವನ್ನ ನಾನು ನಿಮಗೆ ಕೊಡ್ತೇನೆ. ಈ ಮಹಾಮಂತ್ರವನ್ನ ಹೇಳಲಾಗಿದೆ. ಒಂದು ಮಂತ್ರ, ಒಂದು ಮಹಾಮಂತ್ರವನ್ನ ಜಪಿಸೋದ್ರಿಂದ ಎಲ್ಲಾ ಮಂತ್ರಗಳ ಸಾರ ಇದರಲ್ಲಿ ಅಡಗಿದೆ. ಎಲ್ಲ ಮಂತ್ರಗಳನ್ನು ಜಪಿಸಿದಂತಹ ಪುಣ್ಯ ಅವರಿಗೆ ಬರಬೇಕು ಅನ್ನೋದನ್ನ ಹೇಳಲಾಗಿದೆ. ಅಂತಹ ಮಹಾಮಂತ್ರವನ್ನ ನೀವು ಜಪಿಸಿ ಈ ಕಲಿಯುಗದಲ್ಲಿ ಅದು ಕಲಿಯುಗದ ಯುಗಧರ್ಮವಾಗುತ್ತದೆ. ತುಂಬ ಸುಲಭ ಮತ್ತು ಸರಳವಾದ ವಿಧಾನವನ್ನು ಕೊಡಲಾಗಿದೆ ಇಲ್ಲಿಯ ಕಲಿಯುಗದವರಿಗೆ. ಯಾಕೆಂದರೆ ಕಲಿಯುಗದವರು ಅವರ ಅಲ್ಪಾಯುಗಳು, ಅವರು ತಮ್ಮ ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ, ಎಲ್ಲ ಮಂತ್ರಗಳನ್ನು ಹೇಳುವಂಥ ಅವರಿಗೆ ಆ ಒಂದು ಅಷ್ಟೊಂದು ಸಮಯ ಕೂಡ ಇಲ್ಲ, ಅಷ್ಟೊಂದು ಅವರಲ್ಲಿ ಜ್ಞಾನ ಕೂಡ ಇಲ್ಲ. ಆದ್ದರಿಂದ ಎಂಥದೇ ಸಂದರ್ಭದಲ್ಲಿ ಎಲ್ಲಾದರೂ ಹೇಗಾದರೂ ಎಂತಾದರೂ ಅವರು ಇದನ್ನು ಜಪಿಸಲೇಬೇಕು. ಯಾವ ಮಡಿಮೈಲಿಗೆ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವ ಸಂದರ್ಭದಲ್ಲಾದರೂ ಜಪಿಸ್ಬೋದಂತ ಈ ಮಹಾಮಂತ್ರವನ್ನು ನಮ್ಮ ಶಾಸ್ತ್ರದಲ್ಲಿ ಕೊಡಲಾಗಿದೆ. ಇದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನೀವು ಪ್ರತಿನಿತ್ಯ ಈ ಹರೇಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಇದು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಭಕ್ತ್ಯಾಮಾಂ ಅಭಿಜಾನಾತಿ. ಭಗವಂತ ಹೇಳ್ತಾರೆ, ಭಕ್ತಿಯಿಂದ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ, ನನ್ನ ವಾಣಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ. ಸೊ ನೀವು ಪ್ರತಿನಿತ್ಯ 108 ಬಾರಿ ದಯವಿಟ್ಟು ಇದನ್ನು ಜಪಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎಸ್. ಸೊ ಅದಾದಮೇಲೆ ಈಗ ಅರ್ಜುನನ ಡೌಟ್ಸ್ ಏನೆಲ್ಲ. ಒಂದು, ಅರ್ಜುನ ಹೇಳ್ತಾನೆ, ಯಾಕೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳುವಂಥದ್ದು ಮೊದಲನೇದು, ನನಗೆ ಸಹಾನುಭೂತಿ ಉಂಟಾಗ್ತಾ ಇದೆ, ಅನುಕಂಪ ಉಂಟಾಗ್ತಾ ಇದೆ ಇವರನ್ನು ನೋಡಿ ಅಂತ. ಸೊ ಭಗವಂತ ಹೇಳಿದರು, ಯಾರಿಗೆ ಸಹಾನುಭೂತಿಯನ್ನು ತೋರಿಸ್ತಾ ಇದ್ದೀನಿ ನೀನು? ಮುಳುಗುತ್ತಾ ಇರುವಂತಹ ವ್ಯಕ್ತಿಯ ಉಡುಪಿಗೆ ಸಹಾನುಭೂತಿಯನ್ನು ತೋರಿಸ್ತೀಯಾ ಅಥವಾ ವ್ಯಕ್ತಿಗೆ ಸಹಾನುಭೂತಿಯನ್ನು ತೋರಿಸ್ತೀಯಾ? ಆತ್ಮಕ್ಕೆ ಸಹಾನುಭೂತಿಯನ್ನು ತೋರಿಸ್ಬೇಕೋ ಅಥವಾ ದೇಹಕ್ಕೆ ಸಹಾನುಭೂತಿಯನ್ನು ತೋರಿಸ್ಬೇಕು? ನೀನು ಆತ್ಮವೋ ಅಥವಾ ನೀನು ದೇಹವೋ ಅನ್ನೋದನ್ನ ನೀನು ಮೊದಲು ತಿಳಿದುಕೋ ಅರ್ಜುನ. ನೀನು ಯಾರಂತ ನಿನಗೆ ಗೊತ್ತಿಲ್ಲ. ಸೊ ನೀನು ಆತ್ಮ, ಇಲ್ಲಿರುವವರು ಎಲ್ಲರೂ ಆತ್ಮ, ಪರಮಾತ್ಮನ ಅಂಶ. ಸೊ ದುಃಖಿಸುವ ಅವಶ್ಯಕತೆ ಇದೆಯಾ? ಇಲ್ಲ. ಸಾವು ಅನ್ನುವಂಥದ್ದು ದೇಹಕ್ಕೆ ಮಾತ್ರ ಬರುತ್ತೆ, ಆತ್ಮಕ್ಕೆ ಅಲ್ಲ ಅನ್ನೋದನ್ನ ಭಗವಂತ ಸ್ಪಷ್ಟೀಕರಿಸುತ್ತಾರೆ. ಎರಡನೇ ಕಾರಣ ಅರ್ಜುನ ಹೇಳುವಂಥದ್ದು, ನನಗೆ ಯಾವ ಥರದ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ ಇವರನ್ನ ಕೊಲ್ಲೋದ್ರಿಂದ ಅಂತ ಅರ್ಜುನ ಕೇಳ್ತಾನೆ. ಭಗವಂತ ಹೀಗೆ ಉತ್ತರಿಸುತ್ತಾರೆ, ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹಿಂ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ಸಾಮ್ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ನೀನು ಹೇಳುತ್ತೀಯಾ ನಿನಗೆ ಸುಖ ಸಂತೋಷ ಸಿಗುವುದಿಲ್ಲ ಅಂತೇಳಿ. ಅರ್ಜುನ, ಎರಡು ವಿಧದಲ್ಲೂ ಇದು ನಿನಗೆ ಲಾಭವಾಗಲಿದೆ. ಕ್ಷತ್ರಿಯ ನೀನು ಯುದ್ಧ ಭೂಮಿಯಲ್ಲಿ ಮಡಿದ್ರೆ ಸ್ವರ್ಗವನ್ನ ಸೇರುತ್ತೀಯಾ, ಗೆದ್ರೆ ರಾಜ್ಯವನ್ನ ಅನುಭವಿಸುತ್ತೀಯಾ? ಎರಡು ವಿಧದಲ್ಲೂ ನಿನಗೆ ಸುಖ ಸಂತೋಷ ಪ್ರಾಪ್ತಿಯಾಗುವುದಿಲ್ವಾ? ನಿನಗೆ ಮಾತ್ರ ಅಲ್ಲ, ಈ ಒಂದು ನಿಯಮ ಎಲ್ಲರಿಗೂ ಅನ್ವಯಿಸುತ್ತದೆ ಈ ಯುದ್ಧ ಭೂಮಿಯಲ್ಲಿ. ಸೊ ಕ್ಷತ್ರಿಯನಾದವನು ಯುದ್ಧ ಭೂಮಿಯಲ್ಲಿ ಮಡಿದ್ರೆ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ಅಥವಾ
ನನ್ನ ಕಣ್ಣು ಮುಂದೆ ಅವನು ಸಾವನ್ನು ಅನುಭವಿಸ್ತಾ ಇದ್ದಾನೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅಂತೆ ನಾರಾಯಣ ಸ್ಮೃತಿ. ಕೃಷ್ಣನನ್ನ ನೋಡಿ ಯಾರು ಸಾವನ್ನಪ್ಪುತ್ತಾರೋ ಅವರಿಗೆ ಮೋಕ್ಷ ಅಥವಾ ವೈಕುಂಠ ಪ್ರಾಪ್ತಿ ಆಗಬಹುದು, ಅಥವಾ ಅವರು ಸ್ವರ್ಗಕ್ಕೂ ಹೋಗಬಹುದು. ಸೊ ಸತ್ರೆ ಅವರಿಗೆ ಲಾಭ, ಯುದ್ಧ ಭೂಮಿಯಲ್ಲಿ ಸಾಯದೆ ಅವರು ಗೆದ್ರು ಲಾಭ, ಗೆದ್ರೆ ರಾಜ್ಯವನ್ನ ಅನುಭವಿಸಬಹುದು. ಎರಡು ವಿಧದಲ್ಲೂ ಒಳ್ಳೆಯದೇ. ಈಗ ಇಲ್ಲಿರುವಂತಹ ಸೈನಿಕರಾಗಲಿ, ಇಲ್ಲಿರುವಂತಹ ರಾಜರುಗಳು, ಅವರಿಗೆ ನ್ಯಾಚುರಲ್ ಡೆತ್ ಬಂದರೆ, ಸ್ವಾಭಾವಿಕವಾಗಿ ಅವರು ಸತ್ತರೆ ಅವರ ಕರ್ಮಗಳ ಪ್ರಕಾರ ಮತ್ತೆ ಅವರು ಹುಟ್ಟಬೇಕು. ಆದರೆ ಅವರು ಯುದ್ಧ ಭೂಮಿಯಲ್ಲಿ ಮಾಡಿದರೆ ಏನಾಗುತ್ತೆ? ಸ್ವರ್ಗಕ್ಕೆ ಹೋಗ್ತಾರೆ, ಅಥವಾ ನನ್ನ ಕಣ್ಣು ಮುಂದೆ ನನ್ನನ್ನು ನೋಡ್ಕೊಂಡು ಅವರು ಸಾಯೋದ್ರಿಂದ, ನನ್ನ ಸ್ಮರಣೆಯೊಂದಿಗೆ ಅವರು ಸಾಯೋದ್ರಿಂದ ಏನಾಗುತ್ತೆ? ಅವರು ವೈಕುಂಠಕ್ಕೆ ಕೂಡ ಹೋಗ್ಬೋದು. ಎಲ್ಲ ವಿಧದಲ್ಲೂ ಲಾಭವೇ ತಾನೇ ಇದರಿಂದ. ಸೊ ಆದ್ರಿಂದ ಯಾಕೆ ನೀನು ದುಃಖಿಸ್ತಾ ಇದೆಯಾ? ಸೊ ಇದು ನಿನಗೆ ಕೂಡ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸುತ್ತದೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು, ನಿನ್ನ ಕರ್ತವ್ಯ ಯುದ್ಧ ಮಾಡುವುದಷ್ಟೇ ಅನ್ನೋದನ್ನ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಅದಾದ್ಮೇಲೆ ಅವರು ಹೀಗೆ ಹೇಳ್ತಾರೆ ಭಗವಂತ, ಅವಚ್ಯವಾದಂಶ್ಚ ಬಾಹುನ್ ವದಿಷ್ಯಂತಿ ತವಾಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖಾತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಸೊ ನೀನೇನೋ ಹೇಳ್ತೀಯ ಅರ್ಜುನ, ನನಗೆ ಇವರನ್ನ ನೋಡಿ ಅನುಕಂಪ ಉಂಟಾಗ್ತಾ ಇದೆ, ನಾನು ಪಾಪ ಮಾಡೋದಿಲ್ಲ, ನಾನು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗ್ತೀನಿ ಅಂತೇಳಿ. ಆದರೆ ನಿನ್ನ ಒಳ್ಳೆಯತನವನ್ನು ನಿನ್ನ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. ನೋಡು, ಅವರು ನಿನ್ನ ಒಳ್ಳೆಯತನ ಅಂತ ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ನೀನು ಎಷ್ಟೇ ಒಳ್ಳೆಯದನ್ನು ಮಾಡು, ದುಷ್ಟರು ನಿನ್ನ ಒಳ್ಳೆಯತನ ಅಂತ ತಿಳ್ಕೊಳ್ಳೋದಿಲ್ಲ, ಅದನ್ನು ನಿನ್ನ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. ಸೊ ನೀನೀಗ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗ್ತೀಯಾ ಅವರ ಬಗ್ಗೆ ಅನುಕಂಪ ಉಂಟಾಗಿ. ಅವರೇನು ತಿಳ್ಕೊಳ್ತಾರೆ? ಅರ್ಜುನ ಹೇಳಿ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ, ಪರಾಕ್ರಮ ಇಲ್ಲ ಅವನಲ್ಲಿ, ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದ ಅಂತ ತಿಳ್ಕೊಳ್ತಾರೆ. ಸೊ ನೀನು ಕ್ಷತ್ರಿಯ, ನಿನಗೆ ಇದಕ್ಕಿಂತ ಒಂದು ದುಃಖಕರವಾದದ್ದು ಇನ್ನೇನುಂಟು? ಸೊ ನಿನ್ನನ್ನು ನಿಂದಿಸುತ್ತಾರೆ. ನಿಂದನೆ ಕ್ಷತ್ರಿಯನಿಗೆ ಒಳ್ಳೆಯದಲ್ಲ ಅಲ್ವಾ? ಆದ್ರಿಂದ ಅರ್ಜುನ, ನೀನು ಕ್ಷತ್ರಿಯನಾಗೇ ಇರು, ನೀನು ಯುದ್ಧವನ್ನ ಮಾಡು ಅನ್ನೋದನ್ನ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಸೊ ಅದಾದ್ಮೇಲೆ ಭಗವಂತ ಅರ್ಜುನನಿಗೆ ಒಂದು ಭಕ್ತಿಯ ಅಂದರೆ ಬುದ್ಧಿಯೋಗದ ಮಹತ್ವವನ್ನು ಹೇಳುತ್ತಾರೆ. ಹೇಗೆ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದರ ಅವಶ್ಯಕತೆ ಇದೆ ಅನ್ನೋದನ್ನು ಅವರು ಹೇಳ್ತಾರೆ. ಸೊ ಬುದ್ಧಿಯೋಗ ಅಂದರೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದರ ಒಂದು ಅವಶ್ಯಕತೆ ಇದೆ ಅಂತೇಳಿ. ಸೊ ಯೋಗದ ರೀತಿಯಲ್ಲಿ ವಿವರಿಸಿ ಹೇಳುತ್ತೇನೆ. ಪಾರ್ಥನೆ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧನದಿಂದ ಮುಕ್ತನಾಗುವೆ ಅಂತ ಹೇಳಿ ಭಗವಂತ ಹೀಗೆ ಹೇಳ್ತಾರೆ.